ಜೋರ್ ಚಪ್ಪಾಳೆ ಇದು. ಇವತ್ತಿನ ಟ್ರೆಂಡಲ್ಲಿ ಸುದೀಪ್ ಅವರು ಇದನ್ನು ಹೇಳಿದರು. ನಾನು ಸತ್ಯವಾಗ್ಲೂ ಹೇಳ್ತೀನಿ, ಈ ಕತೆ ಒಂದು ಹೇಳಿದರು. ಬಟ್ ಆಗುತ್ತಾ ಇದು? ಬಟ್ ಇವ್ರು ಮಾಡ್ತಾರೆ. ಇವ್ರಿಗೆ ಸಪೋರ್ಟಿವ್ ಆಗಿ ಲೊಕೇಶನ್ಸ್ ಆಗ್ಬೋದು, ಎಲ್ಲ ಇವತ್ತಿನ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಬಟ್ ಅವರೊಬ್ಬರು ಶ್ರಮ ಪಟ್ಟರೆ ಆಗಲ್ವಲ್ಲ. ಅವ್ರ ಹತ್ರ ಒಂದು ಟೀಮ್ ಇಟ್ಕೊಂಡಿದ್ದಾರೆ. ಸೊ ಒಳ್ಳೇದಾಗಲಿ ಅಂತ ನಾನು ಅನ್ಕೊಂಬಂದೆ. ಸುದೀಪ್ ಅವರೇ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಏನಕ್ಕೆ ನಿಮ್ಮನ್ನೇ ಪಾಯಿಂಟ್ ಮಾಡಿ ಹೇಳ್ತಿದ್ದೆ ಅಂದರೆ, ನಿಮಗೆ ಗೊತ್ತು ನಾನು ಇರೋದು ಓಪನ್ನಾಗಿ ಮಾತಾಡೋನು. ಒಬ್ಬ ಹೀರೋ ಇವತ್ತು ಬರೀ ಸ್ಕ್ರೀನ್ ಮೇಲಲ್ಲ, ಸೆಟ್ ಮೇಲೂ ಹೀರೋ ಆಗಿದ್ದರೆ ಈ ಥರ ಸಿನಿಮಾ ಮಾಡ್ಬೋದು. ತಮಾಷೆ ಅಲ್ಲ, ಯಾಕಂದ್ರೆ ನಾನು ಇವತ್ತು ಸಿನಿಮಾ ಮಾಡ್ತಾ ಇದ್ದೀನಿ, ಮಾಡೋಕ್ಕಾಗದೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನಾನು. ಇಷ್ಟು ದೊಡ್ಡ ಸಿನಿಮಾನ 114 ದಿನ ಶೂಟಿಂಗ್ ಆಗ್ಬೋದು, 180-60 ಕಾಲ್ ಶೀಟ್ ಆಗ್ಬೋದು, ಲೊಕೇಶನ್ಸು ನೂರಾರು ಲೊಕೇಶನ್ಸು ಅಂತೀರಾ. ಇದನ್ನು ಮ್ಯಾಜಿಕ್ ಮಾಡಿದ್ರು ಆಗಲ್ಲ ಅಂತ ಅನಿಸುತ್ತೆ. ಇವತ್ತು CGಯಲ್ಲೂ ಆ ಥರ ಒಂದು ನಾವು ಸೆಟ್ ಮಾಡ್ಕೊಂಡು ಮಾಡಿದ್ರು CG ವರ್ಕ್ ಮಾಡಬೇಕು ಅಂದ್ರೆ ಇವತ್ತು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಗೊತ್ತು. ಅದೇ ಒಂದು 3 ತಿಂಗಳು 6 ತಿಂಗಳಿಗೆ ಟೈಮ್ ಬಿಡುತ್ತೆ. ನೀವು ಈ ಶಾರ್ಟ್ ಪೀರಿಯಡಲ್ಲಿ ಇಷ್ಟು ದೊಡ್ಡ ಸಿನಿಮಾನ ನೀವು ಮಾಡಿದ್ದೀರಾ ಅಂದರೆ ಇದು ಚಿತ್ರರಂಗದಲ್ಲಿ ಇವತ್ತಿಂದ ಇದು ಒಂದು ಟ್ರೆಂಡ್ ಸೆಟ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಟ್ರೆಂಡ್ ಸೆಟ್ಟರ್ ಸರ್. ಇದು ಬರೀ ಕನ್ನಡ ಚಿತ್ರರಂಗಕ್ಕಲ್ಲ. ನಾನು ನೋಡ್ತಾ ಇದ್ದೆ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಈ ಥರ ಸರ್. ಇದು ನಿಮ್ಮ ಹಿಂದೆ ಇದು ಯಾವುದೋ ಈಗ ಮೊನ್ನೆ ಯಾವುದೋ ಒಂದು ಕಾರ್ ತಗೋಬೇಕು ಅಂತ ಯಾವುದೋ ತರಿಸ್ದೆ. ಅವ್ರು ಹೇಳ್ತಿದ್ರು ಏನೋ 8 ಪಿಸ್ಟನ್ನು ಏನೇನೋ ಎಷ್ಟು ಹಾರ್ಸ್ ಪವರ್ ಅಂತ. ನಿಮ್ಗೆ ಆ ದೇವರು ಅಷ್ಟು ಹಾರ್ಸ್ ಪವರು, ಅಷ್ಟು ಎನರ್ಜಿ ನಿಮಗೆ ಕೊಟ್ಟವನೇ ಸರ್. ಸತ್ಯ ಹೇಳ್ತೀನಿ. ನಾನೊಬ್ಬ, ಯಾಕೆಂದರೆ ನಾನು ಈ ಚಿತ್ರರಂಗದಲ್ಲಿ ಸಿನಿಮಾ ಮಾಡೋದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದು ಕುಂತ್ಕೊಂಡು ಕತೆ ಡಿಸ್ಕಸ್ ಮಾಡಿ ಎಕ್ಸಿಕ್ಯೂಷನ್ ಮಾಡಬೇಕು, ಅದನ್ನು ಕಾರ್ಯರೂಪಕ್ಕೆ ತಂದು ಸೆಟ್ಗೆ ಹೋಗ್ಬೇಕು ಅಂತಲೇ 6 ತಿಂಗಳು ಬೇಕು ನನಗೆ ಇವತ್ತು. ಇದನ್ನು ಕರೆಕ್ಟಾಗಿ ನಿಮ್ಮಂಗೆ ಒಬ್ಬ ಹೀರೋ, ಒಂದು ಡ್ರೈವಿಂಗ್ ಫೋರ್ಸ್ ಅಂತ ಏನು ಹೇಳ್ತೀವಿ, ಆ ಡ್ರೈವಿಂಗ್ ಫೋರ್ಸ್ ನೀವಾಗಿರೋದ್ರಿಂದ ಈ ಚಿತ್ರ ಇವತ್ತು ಇಷ್ಟು ಬೇಗ ಮುಗಿದು ಇಷ್ಟು ದೊಡ್ಡ ಚಿತ್ರನ, ಇಷ್ಟು ಲೊಕೇಶನ್ಸ್ಗಳಾಗ್ಬೋದು, ಇಷ್ಟು ಕಾಲ್ ಶೀಟ್ ಆಗ್ಬೋದು. ಕಾಲ್ ಶೀಟ್ ಆಗುತ್ತೆ ಅಂದರೆ ಆಗುತ್ತೆ, ಅಫ್ಕೋರ್ಸ್. ಕಾಲ್ ಶೀಟಿಗೆ ನಾವು ಪ್ರೊಡ್ಯೂಸರ್ ದುಡ್ಡು ಕೊಡ್ಬೋದು, ಆದರೆ ಕೆಲಸ ಮಾಡೋದಿದಾರಲ್ಲ 24/7 ಅವರನ್ನು ನಾವು ನಿಜವಾಗ್ಲೂ ಹೇಳ್ತೀನಿ, ವಿ ಕಾಂಟ್. ಖಂಡಿತವಾಗ್ಲೂ ದುಡ್ಡು ಕೊಡ್ಬೋದು ನಾವು. ಆ 24/7 ಕೆಲಸ ಮಾಡಿಕೊಂಡು, ಯಾರು ಹೇಳ್ತಾ ಇದ್ರಿ ಅಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ಶೂಟಿಂಗ್ ಮಾಡ್ತಾಯಿದ್ವಿ ಅಂತ. ನಾನು ಏನಕ್ಕೆ ಇಷ್ಟು ಡೀಪಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ಇದನ್ನೆಲ್ಲ ನಾವು ಮುಂಚೆ ಮಾತಾಡ್ತಾ ಇದ್ವಿ, ನೋಡ್ತಾ ಇದ್ವಿ, ಅನುಭವಿಸ್ತಾ ಇದ್ವಿ. ಈಗ ಈ ಚಿತ್ರನ ನಾನು ನೋಡಿದ ಮೇಲೆ, ಕೇಳಿದ ಮೇಲೆ, ಇದನ್ನು ನಾನು ಕಣ್ಣಾರೆ ನೋಡಿ ಅನುಭವಿಸಿದ ಮೇಲೆ ನಿಜವಾಗ್ಲೂ ಹೇಳ್ತೀನಿ ಸರ್, ದಯವಿಟ್ಟು ಫಸ್ಟು ನಿಮ್ಮಿಂದನೇ ಶುರು ಆಗಿದೆ, ನಿಮ್ಮಿಂದನೇ ಇದು ಇನ್ನೂ ಹಂಗೆ ಕಂಟಿನ್ಯೂ ಆಗಲಿ ಸರ್. ದಯವಿಟ್ಟು ವರ್ಷಕ್ಕೆ 2 ಚಿತ್ರ ನಮ್ಮ ಚಿತ್ರರಂಗಕ್ಕೆ ಕೊಡಿ ಸರ್, ಪ್ಲೀಸ್. ನಮ್ಮ ಚಿತ್ರರಂಗ ಅಂದರೆ ನೀವು ಮಾಡೋ ಚಿತ್ರಗಳು ಇಡೀ ನಮ್ಮ ಕರ್ನಾಟಕದ ಜನದಲ್ಲಿ ನಿಮಗೆ ಅಭಿಮಾನಿಗಳು ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ, ಇಲ್ಲ ಅಂತೇಳಿಲ್ಲ. ಇದು ಅದೇ ಥರ ಒಂದು ಹಿಡನ್ ಫ್ಯಾನ್ಸ್, ಹಿಡನ್ ಆಡಿಯನ್ಸ್ ನಿಮಗೆ ಎಲ್ಲ ರಾಜ್ಯದಲ್ಲೂ ಇದ್ದಾರೆ ಸರ್. ದಯವಿಟ್ಟು ಮರಿಬೇಡಿ, ದಯವಿಟ್ಟು ಮಾಡಿ. ಈ ಥರ ಚಿತ್ರಗಳು ಮಾಡೋದ್ರಿಂದ, ನೀವು ಒಂದು ವರ್ಷದಲ್ಲಿ 2 ಚಿತ್ರ ಮಾಡೋದ್ರಿಂದ ಲಕ್ಷಾಂತರ ಜನ, ಸಾವಿರಾರು ಜನ ಅಲ್ಲ ಸರ್ ನಾನು ಹೇಳ್ತಾ ಇರೋದು. ಯಾಕಂದರೆ ನನಗೆ ಗೊತ್ತು, ಐ ಆಮ್ ನಾಟ್ ಓನ್ಲಿ ಎ ಪ್ರೊಡ್ಯೂಸರ್, ಐ ಆಮ್ ಎ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಎಕ್ಸಿಬಿಟರ್. ಎಲ್ಲಿ ನಾವು ಇಲ್ಲಿ ಪ್ರೊಡಕ್ಷನ್ ಅಂತೀವಿ, ಬರೀ ಇಷ್ಟೇ ಲೆಕ್ಕ ಹಾಕ್ತೀವಿ. ಬಿಡುಗಡೆಯಾಗಿ ಗೇಟ್ ಕೀಪರಿಂದ ಎಲ್ಲರೂ ಊಟ ಮಾಡ್ತಾರೆ ಸರ್. ಇದರಿಂದ ಲಕ್ಷಾಂತರ ಜನ. ಇದನ್ನು ನಾನು ಒಬ್ಬ ಚಿತ್ರರಂಗದಲ್ಲಿ ಹಿತೈಷಿಯಾಗಿ ನಾನು ಹೇಳ್ತೀನಿ, ಎಲ್ಲ ಹೀರೋಗಳು, ನಾಟ್ ಓನ್ಲಿ ಕನ್ನಡ ನಾನು ಹೇಳ್ತಾ ಇರೋದು, ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಚಿತ್ರರಂಗದಲ್ಲಿ ಈ ಥರ ಬರೀ ಕನ್ನಡ ಇಂಡಸ್ಟ್ರಿಗೆ ಮಾತ್ರ ನೀವು ಸ್ಫೂರ್ತಿಯಾಗಿಲ್ಲ ಸರ್. ಇಡೀ ಇಂಡಿಯನ್ ಸಿನಿಮಾ ಪ್ರೊಡ್ಯೂಸರ್ಸ್ಗಾಗ್ಬೋದು, ಡೈರೆಕ್ಟರ್ಸ್ಗಾಗ್ಬೋದು,
ನಾಯಕ ನಟರಿಗಾಗ್ಬೋದು, ಎಲ್ರಿಗೂ ನೀವು ಇನ್ಸ್ಪೈರ್ ಆಗಿದ್ದೀರಾ ಸರ್. ನೀವೇ ಇನ್ಸ್ಪಿರೇಷನ್ ಅವ್ರಿಗೆಲ್ಲ. ಅದನ್ನು ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲರೂ ಮಾಡಿದ್ರೆ ನಮ್ಮ ಇವತ್ತಿನ ಚಿತ್ರರಂಗ ಯಾರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು, ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾ ಇರ್ತೀವಿ, ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ ಸರ್ ಇವತ್ತು ನಾವು? OTT ಅಂತೀವಿ. OTT ನಮ್ಮನ್ನು ಬಾಚಿ ತಪ್ಕೊಂತು ಫಸ್ಟು. ಇವಾಗ ಗೇಟಿಂದ ಆಚೆ ನಿಲ್ಲಿಸೋರು ನಮ್ಮನ್ನು ಜ್ಞಾಪಕ ಇಟ್ಕೋಬೇಕು ಸರ್. ನಾವೆಲ್ಲ ಫಸ್ಟು ಬಾಚಿ ತಪ್ಕೊಂಡ್ರು. ಅರೆ, ಇಂಥ ಒಂದು ಶಕ್ತಿ ಸಿಗ್ತಲ್ಲ ನಮಗೆ ಅಂದ್ಕೊಂಡ್ವಿ ನಾವು. ಇವತ್ತು ನಮ್ಮನ್ನು ಗೇಟಿಂದ ಒಳಗೆ ಬರೋದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೇಕು ನಾವು. ಯಾಕಂದರೆ ಚೆನ್ನಾಗಿ ಬೆಳೆದ್ರು ನಮ್ಮಿಂದ. ಇವಾಗ ನಾವು ಬೇಕಾಗಿಲ್ಲ ಅವ್ರಿಗೆ. ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ನೀವು ಏನು ಟ್ರೆಂಡ್ ಸೆಟ್ ಮಾಡಿದ್ದೀರಾ ಸರ್, ಅದನ್ನು ಪ್ರೇಮ್ ಅವರಾಗಲಿ ಮಿಕ್ಕಿದ ನಮ್ಮೆಲ್ಲ ನಿರ್ದೇಶಕರು, ನಾನು ಅದೇ ಹೇಳೋದು, ವರ್ಷಕ್ಕೆ 2 ಪಿಕ್ಚರ್ ಮಾಡಿ ಸರ್, ಆಗುತ್ತೆ ನಿಮ್ಮ ಕೈಯಲ್ಲಿ. ಅವಾಗ ಅವ್ರು ತಿರ್ಗಾ ವಾಪಸ್ ಬರ್ತಾರೆ ನಮಗೆ. ನಮ್ಮ ಬಾಕ್ಸ್ ಆಫೀಸ್ ಅಂತ ಏನು ಹೇಳ್ತೀವಿ, ನಮ್ಗೆ ಇರೋದು 2 ಸೋರ್ಸ್, ರೆವೆನ್ಯೂ ಕಲೆಕ್ಟ್ ಮಾಡೋದು 2 ಸೋರ್ಸ್ ನಮಗೆ. ಒಂದು ಬಾಕ್ಸ್ ಆಫೀಸ್, ಇನ್ನೊಂದು OTT ಡೋರ್ ಕ್ಲೋಸ್. ಕನ್ನಡ ಚಿತ್ರ ಓಪನ್ ಆಗಿ ಹೇಳ್ತಾರೆ ಅವರು, ಕನ್ನಡ ಚಿತ್ರಗಳು ತಗೊಳ್ಳಲ್ಲ ನಾವು. ಏನಾಗಬೇಕು 250 ಚಿತ್ರ ಮಾಡಿರುವಂಥ ನಿರ್ಮಾಪಕರು ನೆಕ್ಸ್ಟ್ ಮಾಡ್ಬೇಕಾರೆ ಅವರು. ಇದು ಬರೀ ಕರ್ನಾಟಕದಲ್ಲಾಗದೆ ಶುರು ಆಗಿದೆ ಅಂದ್ಕೊಬೇಡಿ, ಎಲ್ಲ ರಾಜ್ಯದಲ್ಲೂ ಈ ಥರ ಆಗಿದೆ ಈಗ. ಸಾರಿ ಟು ಸೇ ದಿಸ್, ಎಂಥ ದೊಡ್ಡ ಪಿಕ್ಚರು, ಎಂಥ ದೊಡ್ಡ ಡೈರೆಕ್ಟರು, ಎಂಥ ದೊಡ್ಡ ಹೀರೋ ಮೊನ್ನೆ ಚಿತ್ರ ಬಿಡುಗಡೆ ಆಗಿಲ್ಲ. ತೆಲುಗು ಪಿಕ್ಚರು ಆಗಿಲ್ವಲ್ಲ. ಎಂಥ ದೊಡ್ಡ ಚಿತ್ರ ಬಿಸ್ನೆಸ್ ಆಗಿದೆ. ಸೇಮ್ OTT. ಸೊ ಇದೆಲ್ಲ ನಾವು ಬ್ರೇಕ್ ಮಾಡೋದಕ್ಕೆ ನೀವೊಂದು ಸ್ಫೂರ್ತಿಯಾಗಿ ಈ ಚಿತ್ರನ ಇಡೀ ನಾಡುಗೆಲ್ಲ ದೇಶಕ್ಕೆ ಕೊಡ್ತಾ ಇದ್ದೀರಾ. ಇದನ್ನೆಲ್ಲರೂ ನಾವು ಬಳಸ್ಕೋಬೇಕು, ಬೆಳೆಸ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಎಲ್ಲರೂ ಇದನ್ನು ನಾವು ಒಂದು ಏನು ಹೇಳ್ತೀನಿ ಅಂದರೆ, ಎಲ್ರಿಗೂ ಎನ್ಕರೇಜ್ ಮಾಡೋದಂಥ ಒಂದು, ಎಲ್ಲರೂ ಒಂದು ಹುರಿದುಂಬಿಸುವಂಥ ಕೆಲಸ ನೀವು ಮಾಡಿದ್ದೀರಾ. ನಿಜವಾಗಲೂ ಇದು ಈ ಒಂದು ಟ್ರೆಂಡ್ನ ನಿಮ್ಮಿಂದ ಶುರುವಾಗಿದೆ, ನೀವು ಕಂಟಿನ್ಯೂ ಮಾಡಿ. ಎಲ್ಲರೂ ಆದಷ್ಟು ನಾವಿವಾಗ ಬೇರೆ ನಿರ್ದೇಶಕರನ್ನ, ನಿರ್ಮಾಪಕರನ್ನ ಕರೆದು ಮೊನ್ನೆ ಏನೋ ಚೇಂಬರಲ್ಲಿ ಮೀಟಿಂಗ್ ಎಲ್ಲರನ್ನು ತಟ್ಟಿ ಎಬ್ಬರಿಸ್ತೀವಿ ಇದನ್ನು. ಸೊ ಇದನ್ನು ಮಾತಾಡಿ ಎಷ್ಟು ನಾವು ಈ ಥರ ಒಂದು ಚಿತ್ರನ ಮಾಡಿದಂಥ ಒಂದು ಸಂದರ್ಭದಲ್ಲಿ ಮನಸ್ಸು ತೃಪ್ತಿಯಾಗಿ ನಾವು ಈ ಒಂದು ಚಿತ್ರನ ಬಿಡುಗಡೆ ಡಿಸೆಂಬರ್ 25ಕ್ಕೆ ಆಗ್ತಾ ಇದೆ. ಒಂದು ದೊಡ್ಡ ಹಿಟ್ಟಾಗಲಿ ಆಗುತ್ತೆ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಕರ್ನಾಟಕದ ಪ್ರೇಕ್ಷಕರಲ್ಲಿ ಯಾವುದೇ ಫ್ಯಾನ್ಸ್ ಆಗಲಿ, ಕನ್ನಡ ಅನ್ನೋದನ್ನು ಮರಿಬೇಡಿ. ಕನ್ನಡ ಅನ್ನೋದನ್ನು ದಯವಿಟ್ಟು ಮರಿಬೇಡಿ. ಆ ಫ್ಯಾನ್, ಆ ಹೀರೋ, ಈ ಹೀರೋ ಆ ಹೀರೋ ಅನ್ನೋದನ್ನೆಲ್ಲ ದಯವಿಟ್ಟು ಇರಲಿ, ಮನಸ್ಸಲ್ಲಿ ಅಭಿಮಾನ ಇಟ್ಕೊಳ್ಳಿ, ಬೇಡನಲ್ಲ. ಅದನ್ನು ಪಾಸಿಟಿವ್ ಆಗಿ ಆಚೆ ತೋರಿಸಿ ಎಲ್ಲ ಕನ್ನಡ ಚಿತ್ರಗಳನ್ನು ಬೆಳೆಸಿ, ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ, ಅದರಲ್ಲೂ ಥಿಯೇಟ್ರಲ್ಲೇ ನೋಡಿ. ನನ್ನ ರಿಕ್ವೆಸ್ಟ್ ಇದು. ಥಿಯೇಟ್ರಲ್ಲಿ ನೋಡಿದಾಗ ನಿಮ್ಗಾಗೋ ಅನುಭವ ಬೇರೆ. ಅದು ನಾನು ಇಷ್ಟೊತ್ತೇಳಿ ಲಕ್ಷಾಂತರ ಜನ ಜೀವನ ಮಾಡ್ತಾರೆ ಅದರಲ್ಲಿ. ಯಾವುದೋ ಪೈರಸಿಯಲ್ಲಿ ಎಲ್ಲೋ ನೋಡೋದ್ರಿಂದ ಪ್ರಯೋಜನ ಆಗಲ್ಲ, ಚಿತ್ರರಂಗ ಬೆಳೆಯೋದಿಲ್ಲ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲೇ ಚಿತ್ರ ನೋಡಿ, ಎಲ್ಲ ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹ ಮಾಡಿ. ಕೊನೆಯದಾಗಿ ನಾನು ಹೇಳೋದು ಒಂದೇ ಮಾತು, ಮಾರ್ಕ್ ಮೈ ವರ್ಡ್, ಮಾರ್ಕ್ ವಿಲ್ ಮೇಕ್ ಮ್ಯಾಕ್ಸ್ collection and big hit. Thank you very much. Wow, thank you so